ನಮ್ಮ ಈ ಹೋರಾಟ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ರೈತರ ಸಂಪೂರ್ಣ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಏನಿದೆ ಕಬ್ಬು ಬೆಳೆಗಾರರ ಸಮಸ್ಯೆಗೆ ಪರಿಹಾರನ ಕೊಡೋದಾಗ್ಲಿ, ಮೆಕ್ಕೆಜೋಳ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡುವಂತ ಕೆಲಸ ಆಗಲಿ, ಭತ್ತ, ತೊಗರಿ, ಉದ್ದು ಎಲ್ಲ ರೈತರು ಕೂಡ ಸಂಕಷ್ಟದಲ್ಲಿದ್ದಾಗ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯವನ್ನ ಮಾಡದೇನೆ, ತಡ ಮಾಡದೇನೆ ಅಪಚಾರವನ್ನ ಎಸಗಿದ್ದಾರೆ. ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಪರಿಹಾರವನ್ನ ಕೊಡದೇನೆ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಇನ್ ಕೆಲವು ಸಚಿವರು ಕೂಡ ಕೇವಲ ವೈಮಾನಿಕ ಸಮೀಕ್ಷೆ ಮಾಡಿದ್ರೆ ವಿನಃ ರೈತರ ಸಮಸ್ಯೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ. ಈ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ನಾವು ಇವತ್ತು ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೇವೆ. ಸುಮಾರು 15-20 ಸಾವಿರ ಸಂಖ್ಯೆಯಲ್ಲಿ ರೈತರು ಎಲ್ಲರೂ ಕೂಡ ಅಕ್ಕಪಕ್ಕ ಜಿಲ್ಲೆಯಿಂದನೂ ಕೂಡ ಬರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ನಮ್ಮೆಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು, ಅಕ್ಕ ಬಾಗಲಕೋಟೆ, ಬಿಜಾಪುರ ಎಲ್ಲ ಜಿಲ್ಲೆಗಳದ್ದು ಕೂಡ ಬರೋರಿದ್ದಾರೆ. ಕನಿಷ್ಠ 20-25 ಸಾವಿರ ಜನ ಸೇರ್ತಾರೆ. ಪ್ರತಿಭಟನೆ ಇಲ್ಲಿಗೆ ಮಾತ್ರ ಸೀಮಿತ ಆಗುತ್ತೆ ಅಥವಾ ಸುವರ್ಣಸೌಧಕ್ಕೆ ಹೋಗುವಂತ ಯತ್ನ ಏನಾದರೂ ಇರುತ್ತೆ? ಸುವರ್ಣಸೌಧ ಮುತ್ತಿಗೆಯನ್ನ ಹಾಕ್ತೇವೆ ನಾಳೆ ದಿನ. ಯಾಕೆಂದ್ರೆ ಈ ಸರ್ಕಾರ ಕಣ್ಣಿದ್ದು ಕುರುಡನಂತೆ, ಕಿವಿ ಇದ್ದು ಕಿವುಡನಂತೆ ಆ ನಟನೆ ಮಾಡ್ತಾ ಇದೆ. ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಾರೆ. ಸಿದ್ದರಾಮಯ್ಯನವರೇ, ಡಿ.ಕೆ. ಶಿವಕುಮಾರ್ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಿ ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳು ಪತ್ರವನ್ನು ಬರೀತಾರೆ. ಈ ರಾಜ್ಯ ಸರ್ಕಾರಕ್ಕೆ ತನ್ನ ಜವಾಬ್ದಾರಿನೇ ಇಲ್ಲ. ಎಲ್ಲವೂ ಕೂಡ ಕೇಂದ್ರದ ಮೇಲೆ ದೂರುವಂತ ಒಂದು ಪರಿಪಾಠವನ್ನ ಬೆಳೆಸ್ಕೊಂಡಿದ್ದಾರೆ. ಇವತ್ತು ನಮಗೆ ಬೇಕಾಗಿರುವಂತದ್ದು, ವಿಶೇಷವಾಗಿ ಇವತ್ತು ಬೆಳಗಾವಿಯ ಏನು ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗಿದೆ. ರೈತರು ಇವತ್ತು ಎದುರು ನೋಡ್ತಾ ಇದ್ದಾರೆ. ಇಲ್ಲಾದರೂ ಕೂಡ ಕನಿಷ್ಠ ಈ ನಾಡಿನ ದೊರೆ ಮುಖ್ಯಮಂತ್ರಿಗಳು ನಮಗೆ ಪರಿಹಾರನ ಕೊಡ್ತಾರಾ ಅಂತೇಳಿ ಕಾಯ್ತಾ ಇದ್ದಾರೆ. ಆ ಪರಿಹಾರನ ಕೊಡಬೇಕು ಅನ್ನೋ ಆಗ್ರಹವೂ ಕೂಡ ಭಾರತೀಯ ಜನತಾ ಪಾರ್ಟಿ ಅದು. ಕಾಂಗ್ರೆಸ್ ಮತ್ತು ಸಿಎಂ ಅವರ ಆರೋಪ ಏನಂದ್ರೆ, ಈಗ NDRF ನಾರ್ಸ್ ಚೇಂಜ್ ಆಗಬೇಕು, ಅದು ಪರಿಹಾರ ಚೇಂಜ್ ಆಗಬೇಕು. ಒಂದು ಕಬ್ಬಿನ ಬೆಲೆ ನಿಗದಿಯನ್ನ ಕೇಂದ್ರ ಸರ್ಕಾರ ಮಾಡಬೇಕು, ಸಕ್ಕರೆ ಬೆಲೆಯನ್ನ ಅವ್ರು ಮಾಡಬೇಕು, ಅದು ಮಾಡ್ತಾ ಇಲ್ಲ. ಮೆಕ್ಕೆಜೋಳ ಖರೀದಿ ಮಾಡಬಂತ ಹೇಳ್ತಾರೆ, ಆದ್ರೆ ಎಥೆನಾಲ್ ಕಂಪನಿಗಳಿಗೆ ಖರೀದಿ ಮಾಡೋ ಸೂಚನೆ ಇವೆಲ್ಲದನ್ನು ಕೂಡ ಹೊಣೆ ಅಂತ ಹೇಳ್ತಾರೆ. ಅಧಿವೇಶನ ನಡೀತಾ ಇದೆ. ಏನು ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸಿ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕೂಡ ಸದನದಲ್ಲಿ ಉತ್ತರನ ಕೊಡ್ತೇವೆ. ನಾವು ಇವತ್ತು ಆಗ್ರಹ ಪಡಿಸ್ತಾ ಇರ್ತಕ್ಕಂಥದ್ದು, ರಾಜ್ಯದ ಜನ ನಿಮಗೆ ಆಶೀರ್ವಾದ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ 138, 139 ಶಾಸಕರಿದ್ದಾರೆ. ಸ್ಪಷ್ಟ ಬಹುಮತ ಇದೆ. ಎಲ್ಲಿ ಹೋಗ್ತಾ ಇದೆ ಇವತ್ತು ಇಷ್ಟೊಂದು ಖಜಾನೆಗೆ ಬರ್ತಕ್ಕಂಥ ಹಣ ಎಲ್ಲೂ ಹೋಗ್ತಾ ಇದೆ? ಎಲ್ಲಿ ಪರಿಹಾರ ನಿಮ್ಗೆ ಕೊಡ್ತಾ ಇದ್ದೀರಿ? ಕಂದಾಯ ಸಚಿವರು 30 ದಿನದಲ್ಲಿ ಬೆಳೆ ಏನು ನಾಶ ಆಗಿತ್ತು, ರೈತ ಪರಿಹಾರ ಕೊಡ್ತೇವೆ ಅಂತ ಹೇಳಿದ್ರು. ಅದು 30 ಅಲ್ಲ 75-80 ದಿನ ಆದರೂ ಕೂಡ ಇವತ್ತು ಸಮರ್ಪಕವಾಗಿ ಇನ್ನೂ ಕೂಡ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಇವೆಲ್ಲ ವಿಚಾರಗಳನ್ನ ಎತ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡ್ತೀವಿ. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಮೊದಲ ದಿನದಲ್ಲೇ ಚರ್ಚೆ ಮಾಡಬೇಕಂತೇಳಿ ಆಗ್ರಹ ಆಯಿತು. ಈಗಾಗಲೇ ಸಭಾಪತಿಯವರು ಹೇಳ್ಬಿಟ್ಟಿದ್ದಾರೆ, ಬುಧವಾರ ಮತ್ತು ಗುರುವಾರ ದಿನ ಇಡೀ ಅದು ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಮನೆ ವಿರೋಧ ಪಕ್ಷ ನಾಯಕರ ಬಗ್ಗೆ ಹೇಳ್ತಾರೆ. ಸರ್, ಈಗ ಬೆಳಗಾವಿ ಅಧಿವೇಶನ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಆದ್ರೆ ಇಲ್ಲಿವರೆಗೂ ಪ್ರಾತಿನಿಧ್ಯ ಆಗ್ತಾ ಇಲ್ಲ. ಆಡಳಿತ ಪಕ್ಷದವರಿಗೂ ಜವಾಬ್ದಾರಿ ಮರಿತಾ ಇದ್ದಾರೆ, ವಿರೋಧ ಪಕ್ಷವಾಗಿ ನೀವು ಮರಿತಾ ಇದ್ದೀರಿ. ನಾಳೆ ನಾವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಆ ಹೋರಾಟ ಪೂರ್ತಿ ರೈತರಿಗೆ ಸಂಬಂಧಪಟ್ಟಿದ್ದು, ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಹೋರಾಟ. ನಾವು 2.5 ವರ್ಷ ಕಾದಿದ್ದೀರಿ. ಸರ್ಕಾರದ ಹನಿಮೂನ್ ಪೀರಿಯಡ್ ಎಲ್ಲ ಮುಗಿದೋಗಿದೆ. 2.5 ವರ್ಷ ಆದ್ಮೇಲಾದರೂ ರೈತರ ಪರವಾಗಿ ನಿಲ್ತಾರೆ ಅಂತ ಹೇಳಿದ್ರೆ, ಈ ಸರ್ಕಾರ ರೈತರ ಪರವಾಗಿ ನಿಂತಿಲ್ಲ. ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ ಆತ್ಮಹತ್ಯೆಯಲ್ಲಿ ಮಾಡ್ಕೊಳ್ಳೋಂಥದ್ದು. ಸುಮಾರು 2400ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ಇವ್ರು ರೈತರ ಪರವಾಗಿ ಇದ್ದಿದ್ರೆ BJP ಅವ್ರು ರೈತರು ಎತ್ಕಟ್ತಾವ್ರೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದಾರಲ್ಲ, ಯಾಕೆ 2400 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಸುಮಾರು 250-300 ಕಬ್ಬಿನ ಲಾರಿಗಳಿಗೆ ಬೆಂಕಿ ಯಾಕೆ ಇಡ್ತಾ ಇದ್ರು? ರೈತರ ಆತ್ಮಹತ್ಯೆಗಳು ಯಾಕೆ ಆಗ್ತಾ ಇತ್ತು? ಇಲ್ಲಿ ಏನಾಗಿದೆ ಅಂತಂದ್ರೆ
ಸರ್ಕಾರದ ಖಜಾನೆ ಖಾಲಿ ಖಾಲಿ, ಕಾಂಗ್ರೆಸ್ಸಿನವರು ಜಾಲಿಯಾಗಿ ಓಡಾಡ್ತಾವ್ರೆ. ಅವ್ರಿಗೆ ಅಧಿಕಾರ, ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಅಧಿಕಾರದ ಮದ ಏರ್ಬಿಟ್ಟಿದೆ. ಅವ್ರಿಗೆ ಅಧಿಕಾರ ಯಾರು ಬೇಕು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಕಳೆದ 1 ವರ್ಷದಿಂದ ಚರ್ಚೆ. ಇವ್ರ ಕಾಲ್ ಅವರು, ಅವ್ರ ಕಾಲ್ ಇವರು, ಡಿನ್ನರ್ ಪಾಲಿಟಿಕ್ಸು, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸಲ್ಲೇ ಇದ್ದಾರೆ ಹೊರತು ರೈತರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇದರ ವಿರುದ್ಧವಾದಂಥ ಒಂದು ಹೋರಾಟ, ಕಾಂಗ್ರೆಸ್ ವಿರುದ್ಧವಾದಂಥ ಹೋರಾಟ. ಬನ್ನಿ, ರೈತರ ಪರವಾಗಿ ನಿಲ್ಲಿ, ಇಲ್ಲ ಅಂದರೆ ಖಾಲಿ ಮಾಡಿ, ಜಾಗ ಖಾಲಿ ಮಾಡಿ ಮನೆಗೆ ಹೋಗಿ ರೈತರಿಗೆ ಒಳ್ಳೇದು ಮಾಡುವಂಥ ಸರ್ಕಾರಕ್ಕೆ ಬರೋಕ್ಕೆ ಅವಕಾಶ ಮಾಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ. ಕಬ್ಬಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ಈ ಥರದ ಒಂದು ಬೆಳೆಗಳೇನಿದೆ, ಈರುಳ್ಳಿ ಇರ್ಬೋದು, ಪರಿಹಾರ ಇದು ಪರಿಹಾರ, ಮಳೆ ಬಂದು ಹಾನಿಯಾಗಿದೆ, ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ. ಇನ್ನು ನಾವೆಲ್ಲ ಹಿಂದೆ ಇದ್ದಾಗ DBT ಮುಖಾಂತರ ಇಮಿಡಿಯೇಟಾಗಿ 1 ತಿಂಗಳು 2 ತಿಂಗಳಲ್ಲಿ ಕೊಟ್ಟಿದ್ರಿ. ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಇದ್ದಾಗ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ. ಈಗ 6 ತಿಂಗಳಾದ್ರೂ ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ. ಅದಕ್ಕೆ ರೈತರು ರೊಚ್ಚಿಗೆದ್ದಿದ್ದಾರೆ. ಅವ್ರ ಪರವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ. BJP ಮೊದಲಿಂದನೂ ಕೂಡ, ಯಡಿಯೂರಪ್ಪನವ್ರು ಇರ್ಬೋದು, ಪಾರ್ಟಿ ಇರ್ಬೋದು, ಮೊದಲಿಂದನೂ ಕೂಡ ರೈತರ ಪರವಾದಂಥ ಹೋರಾಟದ ಮುಖಾಂತರನೇ ಇವತ್ತು BJP ಬೆಳೆದಿರುವಂಥದ್ದು. ಆ ದೃಷ್ಟಿಯಿಂದ ರೈತರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಮಾಡ್ತೀರಿ. ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ನಾವು ನಿಲುವಳಿ ಸೂಚನೆಯನ್ನು ತಂದುಬಿಟ್ಟಿದ್ರಿ, ಇವತ್ತೇ ತಂದಿದ್ದೀರಿ. ಸ್ಪೀಕರ್ ಅವರೇನೋ ಹೇಳಿದ್ದಾರೆ ಅಂತ ಹೇಳಿದ್ರಿ, ನಾವು ಆಲ್ರೆಡಿ ಬೆಳಗ್ಗೆ 10 ಗಂಟೆಗೆ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಆಗಬೇಕು, ರೈತರ ಆತ್ಮಹತ್ಯೆಗೆ ಪರಿಹಾರ ಸಿಗಬೇಕು, ಫ್ಲಡ್ಗೆ ಪರಿಹಾರ ಸಿಗಬೇಕು, ಇದನ್ನು ನಾವು ಕೊಟ್ಬಿಟ್ಟಿದ್ದೀರಿ. ಆದರೆ ಕಾಂಗ್ರೆಸ್ ಅವರು ಈಗ ನಮ್ಮ ಒತ್ತಾಯದ ಮೇರೆಗೆ ನಾಳೆ ಅಧಿವೇಶನ ನಡೆಯುವಾಗೆ ಉತ್ತರ ಕರ್ನಾಟಕದ ಬಗ್ಗೆ, ಫ್ಲಡ್ ಬಗ್ಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ನಮ್ಮ ಹೋರಾಟಕ್ಕೆ ನಾವು ಈ ಪ್ರತಿಭಟನೆ ಈಗಾಗಲೇ ನಮ್ಮ ಸಮನ್ವಯ ಸಮಿತಿ, BJP JDS ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಆಗಿರೋ ಪ್ರಕಾರ ನಾವು ಈಗಾಗಲೇ ನಿಲುವಳಿ ಕೊಟ್ಟು ನಾವು ಚರ್ಚೆಗಿದ್ದೀರಿ. ಕಾಂಗ್ರೆಸ್ ಅವರು ಅದಕ್ಕೆ ಒಪ್ಪಿಗೆ ಕೊಡಬೇಕು, ಇಲ್ಲ ಅಂದರೆ ಸದನದಲ್ಲೇ ಧರಣಿ ಮಾಡಾದರೂ ಒಪ್ಪಿಸ್ತೀರಿ ನಾವು. ಎಸ್ ಥ್ಯಾಂಕ್ ಯು.